ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅರ್ಷಿತ್ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ. ಸೊ ಎಲ್ಲ ರೈತರಿಗೂ ಹೆಲ್ಪ್ ಆಗಬೇಕು. ಮತ್ತು ಎಲ್ಲರೂ ಈಗ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲ ರೈತರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಕೊಡೋ ಒಂದೊಂದು ಇನ್ಫಾರ್ಮೇಷನ್ನು ಅಥವಾ ಒಂದೊಂದು ಪಾಯಿಂಟ್ ನಿಮಗೆ ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ನಿಮ್ಮ ಫಾರ್ಮಿಂಗಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು, ಒಳ್ಳೆ ಲಾಭ ಕಾಣ್ಬೋದು. ಸೊ ಈಗ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮತ್ತು ನಾನು ಈಗ ಎಜುಕೇಷನ್ ಮಾಡ್ತಾ ಮಾಡ್ತಾ ಪಾರ್ಟ್ ಟೈಮಲ್ಲಿ ನಿಮ್ಮ ಮುಂದೆ ಈ ಥರ ವೀಡಿಯೋಸ್ಗಳು ಅಥವಾ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಮತ್ತು ಹಸುಗಳು ಸೇಲಿಂಗ್ ವೀಡಿಯೋಸು, ಹಸುಗಳು ಕರುಗಳು ಸೇಲಿಂಗ್ ವೀಡಿಯೋಸು ಎಲ್ಲ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ರೈತರನ್ನ ಸಪೋರ್ಟ್ ಮಾಡಿ ಬೆಳೆಸಿ. ನಿಮ್ಮ ಮುಂದೆ ಇದೇ ಥರ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ, ಸೇಲಿಂಗ್ ವೀಡಿಯೋ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ಬಿಡ್ತಾ ಇರ್ತೀನಿ. ಸೊ ದಯವಿಟ್ಟು ಯಾರೇ ಈ ಚಾನಲ್ಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ಈಗ ಒಂದೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ. ಇದು ಈಗ ಹೈನುಗಾರಿಕೆ ಲಾಭನ ಅಂತ ತುಂಬ ಜನ ನೋಡ್ತಾ ಇರ್ತೀರಾ, ಸರ್ಚ್ ಮಾಡಿರ್ತೀರಾ, ಗೂಗಲಲ್ಲಿ ಸರ್ಚ್ ಮಾಡಿರ್ತೀರಾ, ಅಥವಾ ನಿಮ್ಮ ಅಕ್ಕಪಕ್ಕ ಇರೋ ರೈತಗಳನ್ನೆಲ್ಲ ಕೇಳಿರ್ತೀರಾ. ಸೊ ಈಗ ಹೈನುಗಾರಿಕೆಯಲ್ಲಿ ಲಾಭನ ನಷ್ಟನ ಅನ್ನೋದಕ್ಕೆ ನನ್ನ ಆನ್ಸರು ಲಾಭನೇ. ಈಗ ಸುಮಾರು ಜನ ಹೇಳ್ತಾರೆ ಅವ್ರಿಗೆ ಮಾಡಕ್ ಬಂದಿಲ್ಲ, ಅವ್ರಿಗೆ ಮೇಂಟೈನ್ ಮಾಡಕ್ ಬಂದಿಲ್ಲ, ಅಥವಾ ಅವ್ರಿಗೆ ಏನು ತಿಳಿದಲೇ ಕೈ ಹಾಕಿರ್ತಾರೆ. ಸೊ ಅವ್ರಿಗೆ ಲಾಭ ಆಗಿರಲ್ಲ, ಅವ್ರು ಲಾಸ್ ಆಗಿರ್ತಾರೆ. ನನ್ನ ಕೇಳಿದ್ರೆ ಖಂಡಿತ ಲಾಭ ಇದೆ. ನಮ್ಮ ಪದ್ಧತಿಲಿ ಒಂದು ಟೆಕ್ನಿಕಲ್ಲಿ ಹಸುಗಳನ್ನ ನಾವು ಮಾಡ್ಕೊಂಡು ಹೋದ್ರೆ ಖಂಡಿತ ಲಾಭ ಇದೆ. ಒಳ್ಳೆ ಹಸುಗಳನ್ನ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನಾವು ಹೈನುಗಾರಿಕೆಯಲ್ಲಿ ನಾವು ಲಾಭ ಕಾಣಬೇಕು ಅಂದರೆ ಒಳ್ಳೆ ಹಸುಗಳನ್ನ ಸೆಲೆಕ್ಟ್ ಮಾಡಬೇಕು. ನಮ್ಮ ಹೈನುಗಾರಿಕೆ ಸ್ಟಾರ್ಟ್ ಆಗೋದೇ ಸೆಲೆಕ್ಷನ್ ಮೇಲೆ. ಒಂದು ಒಳ್ಳೆ ಹಸುಗಳನ್ನ ಸೆಲೆಕ್ಟ್ ಮಾಡಿ. ಈಗ ನೀವೇನಾದ್ರು ಹೊಸದಾಗಿ ಓಪನ್ ಮಾಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೂ ಆಗಿರುತ್ತೆ ನೋಡಿ. ಈ ವಿಡಿಯೋ ಫುಲ್ ನೋಡಿ. ಒಳ್ಳೆ ಹಸುಗಳನ್ನ ಪರ್ಚೇಸ್ ಮಾಡಿ. ಈಗ ಒಳ್ಳೆ ಬ್ರೀಡು, ನೀವು ಏನು ಅಂದರೆ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 10 ಲೀಟ್ರು ಕೊಡೋ ಹಸು 80,000ಕ್ಕೆ, 70,000, 60,000ಕ್ಕೂ ಸಿಕ್ಕುತ್ತೆ. ನಾನು 60,000ಕ್ಕೆ 10 ಲೀಟ್ರ್ ಹಾಲು ಕೊಡೋ ಹಸುನ ಮೈಸೂರಿಗೆ ಕೊಟ್ಟಿದ್ದೀನಿ, HF ಹಸುನ. ಸೊ ಆ ಥರ ಹಸುಗಳ್ನ ನೀವು ದಯವಿಟ್ಟು ಈಗ ಕಟ್ಟಕ್ಕೆ ಹೋಗ್ಬೇಡಿ. ಏನು ಅಂದರೆ ನೀವು ಲಾಭ ಕಾಣಬೇಕು, ಅದರಿಂದ ದುಡ್ಡು ಮಾಡಬೇಕು ಅಂತ ಹೇಳಿದ್ದೀರಾ. ಅದರಿಂದ ಈಗ ಯಾರೇ ಆದ್ರೂ ಅದರಿಂದ ಇನ್ಕಮ್ ಬರುತ್ತೆ ಅನ್ನೋದಕ್ಕೋಸ್ಕರನೇ ಹಸುಗಳನ್ನ ಮಾಡೋದು. ಸೊ ಎಲ್ಲರೂ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ABS ಹಸುಗಳು ಅಥವಾ WWS ವರ್ಲ್ಡ್ ವೈಡ್ ಹಸುಗಳು, ಆ ಥರ ಅದ್ರ ಮೇಲೆ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈಗ ನೀವು ಅದೇ ಬ್ರೀಡ್ ಹಸುಗಳನ್ನ ಕಟ್ಟಿದ್ರೆ ಮಿನಿಮಮ್ ಅಂದ್ರೂ ಒಂದು 25 to 30 ಲೀಟರ್ಸ್ ಹಾಲು ಬರುತ್ತೆ. 30 ಲೀಟರ್ಸ್ ಹಾಲು ಬಂತು ಅಂದ್ರೂ ನಾವು ನಮ್ಮ HF ಹಸುಗಳಲ್ಲಿ ನಾವಿಲ್ಲಿ ಏನು ನಮ್ಮ ಕರ್ನಾಟಕ ಬ್ರೀಡ್ HF ಅಲ್ಲಿ ಏನಿದೆ, ನಾವು HF ಹಸುಗಳು ಬೇರೆ ಇಲ್ಲೆಲ್ಲ ತೊಗೊಂಡ್ರು ಅದು ಒಂದು 12 ಲೀಟ್ರ್ ಕೊಡ್ಬೋದು. 12 ಲೀಟ್ರ್ 13 ಲೀಟ್ರ್ ಹಾಲು ಕೊಡೋ ಹಸು ಒಂದು 3 ತಿಂಗಳು, 4 ತಿಂಗಳು, 6 ತಿಂಗಳು ತನಕ ಹಾಲು ಕೊಡ್ತವೆ. ಸೊ ಆಮೇಲೆ ಸೆಮೆನ್ ಹಾಕ್ಸಿದ್ಮೇಲಂತೂ ಇನ್ನೂ ಹಾಲು ಕಮ್ಮಿ ಆಗೋಗುತ್ತೆ. ತೀರಾ ಹಾಲು ನಿಲ್ಸೋ ಟೈಮಲ್ಲಂತೂ 3 ಲೀಟ್ರ್ 4 ಲೀಟ್ರ್ ಒಳಗಡೆನೆ. ಹಾಲು ನಿಲ್ಸೋ ಟೈಮಲ್ಲಿ 4 ಲೀಟ್ರ್ ಬರೋದಿಲ್ಲ, ಒಂದು 2 ಲೀಟ್ರ್ 3 ಲೀಟ್ರು ಹಾಲು ಬರ್ತವೆ ನಮ್ಮ HF ಅಲ್ಲಿ. ಸೊ ABS ಹಸುಗಳಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 1.5 ವರ್ಷದಿಂದ ABS ಹಸುಗಳನ್ನ ಸಾಕ್ತಿರೋದು. ABS ಹಸುಗಳನ್ನ ಬ್ರೀಡ್ ಮಾಡ್ತಾ ಇದ್ದೀನಿ, ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ವಂತ ಶೆಡ್ಡಿಗೆ, ನನ್ನ ಸ್ವಂತ ಹಾಲಿಗೆ, ನಮ್ಮ ಮಿಲ್ಕಿಂಗಿಗೆ ಅಂತಲೇ ಸುಮಾರು ಹಸುಗಳನ್ನ ನಾನು ಬ್ರೀಡಿಂಗ್ ಮಾಡ್ತಾ ಇದ್ದೀನಿ, ABS ಹಸುಗಳನ್ನ. ಸೊ ದಯವಿಟ್ಟು ಎಲ್ಲರೂ ABS ಅಂದರೆ ಒಳ್ಳೆ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನನ್ನ ಹತ್ರನೂ ಹಸುಗಳು ಸಿಗ್ತವೆ ನಿಮಗೆ. 1,20,000 ಮೇಲೆ ಸ್ಟಾರ್ಟ್ ಆಗ್ತವೆ. 160, 170 ಒಳಗಡೆ ಇರ್ತವೆ ಹಸುಗಳು. ತುಂಬ ಚೆನ್ನಾಗಿರೋ ಒಳ್ಳೆ ಹಸುಗಳು, ಬ್ರೀಡ್ ಹಸುಗಳನ್ನ ಕೊಡ್ತಾ ಇದ್ದೀನಿ. ಸೊ ಹೈನುಗಾರಿಕೆಯಲ್ಲಿ ಲಾಭ ಆಗಬೇಕು ಅಂದರೆ ಫಸ್ಟು ನಮಗೆ ಒಳ್ಳೆ ಬ್ರೀಡ್ ಸೆಲೆಕ್ಷನ್ ಮಾಡಬೇಕು, ಒಳ್ಳೆ ಹಸು ಸೆಲೆಕ್ಷನ್ ಮಾಡಬೇಕು, ಒಳ್ಳೆ ಮಿಲ್ಕಿಂಗ್ ತೆಗಿಬೇಕು. ವರ್ಷಕ್ಕೆ ಒಂದು ಹೆಣ್ಗರುನೇ ತೆಗಿಬೇಕು. ನಾನು ಓರಿಗರು ಬಗ್ಗೆ ಮಾತಾಡ್ತಾರೆ, ಹೆಣ್ಗರುನೇ ತೆಗಿಬೇಕು. ಮತ್ತು ಗೊಬ್ಬರದ್ದು ಹೆಣ್ಗರುನೇ ಹೆಂಗೆ ತೆಗಿಬೇಕು ಅಂದರೆ ಸೆಕ್ಸಿಡ್ ಸೆಮೆನ್ ಬಳಸಿ. ಸೊ ಎಲ್ಲರೂ ಅದೇ ಕೇಳೋದು. ಮತ್ತು ಈಗ ನಮ್ಮ HFಗೆ ಜರ್ಸಿಗೆ ಸೆಕ್ಸಿಡ್ ಸೆಮೆನ್ ದಯವಿಟ್ಟು ಹಾಕ್ಸಕ್ಕೆ ಹೋಗ್ಬಿಡಿ. ಹಸುಗಳು ಅದ್ರ ಕೆಪಾಸಿಟಿ ತಡೆಯೋಕ್ಕಾಗೋದಿಲ್ಲ. ಅಂದರೆ ABS ಹಸುಗಳು ಕರುಗಳು ತುಂಬ ಒಂಚೂರು ವೆಯ್ಟ್ ಜಾಸ್ತಿ ಇರುತ್ತೆ. ನಮ್ಮ HF ಹಸುಗಳು ಗರ್ಭ ತಡೆಯೋದಿಲ್ಲ. ಅದ್ರ ಗರ್ಭಕ್ಕೂ ABS ಹಸು ಗರ್ಭಕ್ಕೂ ದೊಡ್ಡ ಸೈಜಲ್ಲಿ ಇರ್ತವೆ ಅದು. ಸೊ ದಯವಿಟ್ಟು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇರೋದು, ಅದ್ರ ಗರ್ಭ ತಡೆಯೋದಿಲ್ಲ. ಮತ್ತು ಕರು ಹಾಕೋ ಟೈಮಲ್ಲಿ ತುಂಬ ನಿಮಗೆ ಗೊತ್ತಿರುತ್ತೆ, ಮಾಮೂಲಿ ಈಗ ಪಟ್ಟೆಗಳಿಗೇನೆ HF ಕೊಟ್ಟರೆ ಸುಮಾರು ಜನ HF ಕೊಡಲ್ಲ, ಜರ್ಸಿ ಕೊಡ್ತಾರೆ. ಯಾಕೆ ಅಂದರೆ ಜರ್ಸಿ ಮುಂಚೂರು ಚಿಕ್ಕದಾಗಿರುತ್ತೆ ಸೈಜಲ್ಲಿ ಅಂತ HF ಕೊಡಲ್ಲ, ಜರ್ಸಿ ಕೊಡ್ತಾರೆ ಸ್ಟಾರ್ಟಿಂಗಲ್ಲೇ. HF ಕೊಡ್ಸಿದ್ರೇ ಹಸುಗಳು ತುಂಬ ಕಷ್ಟಪಡ್ತವೆ. ಸೊ ದಯವಿಟ್ಟು ABS ಕೊಡ್ಸಕ್ಕೆ ಹೋಗ್ಬೇಡಿ. ನನಗೂ ಅನುಭವ ಆಗಿದೆ. ನಮ್ಮ ಡಾಕ್ಟರ್ಸ್ನ ನಾನು ಕನ್ಸಲ್ಟ್ ಮಾಡಿದೆ, ಅವರು ಅದೇ ಹೇಳಿದ್ದು, ಗರ್ಭ ತಡೆಯೋದಿಲ್ಲ. ಮತ್ತು ಗರ್ಭ ತಡೆದ್ರೂ ಅದು ಕರು ಹಾಕೋ ಟೈಮಲ್ಲಿ ತುಂಬ ಕಷ್ಟಪಡುತ್ತೆ. ಸೊ ಆ ಥರ ಬೇಡ. ನೀವು ಒಳ್ಳೆ ಹಸುಗಳಿದ್ರೆ ಬ್ರೀಡ್ ಹಸುಗಳಿಗೆ ಕೊಡ್ಸ್ಕೊಂಡು ನೀವು ಆ ಬ್ರೀಡ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಮನೆಗೆ, ಆಯಿತಾ. ಈಗ ಒಳ್ಳೆ ಹಸು ಸೆಲೆಕ್ಟ್ ಮಾಡಬೇಕು, ಒಳ್ಳೆ ಹಾಲು ತೆಗಿಬೇಕು. ಹಸು ನೀವು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಹಾಲು ಚೆನ್ನಾಗಿ ಬರಬೇಕು. ಮಿನಿಮಮ್ ಅಂದ್ರೆ ನಮ್ಮ ಡೈರಿ ಫಾರ್ಮ್ ನಮ್ಮ ಪ್ರಾಫಿಟ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೆ ಒಂದು 12 ಲೀಟರ್ಸ್ ಮೇಲೆ ಇರಬೇಕು ಟೈಮಿಗೆ 12 ಲೀಟರ್ಸ್ ಮೇಲಿದ್ದರೆ
ನಮ್ಮ ಒಂಚೂರು ಇನ್ಕಮ್ ಸ್ವಲ್ಪ ಚೆನ್ನಾಗಿ ನಮಗೆ ಉಳಿಯುತ್ತೆ. ನಮ್ಮ ಖರ್ಚಿಗಿಂತ ಒಂಚೂರು ಆದಾಯ ಕಾಣ್ಬೋದು ಅದರಲ್ಲಿ. ಒಳ್ಳೆ ಹಸು ಸೆಲೆಕ್ಟ್ ಮಾಡಿ ಒಳ್ಳೆ ಮಿಲ್ಕಿಂಗ್ ತೆಗಿಬೇಕು, ಮತ್ತು ವರ್ಷಕ್ಕೊಂದು ಹೆಣ್ಗರು ತೆಗಿಬೇಕು. ಮತ್ತು ಗೊಬ್ಬರದಲ್ಲಿ ಈಗ ನನ್ನ ಹತ್ರ 5ರಿಂದ 6 ಹಸು ಇದೆ, ಮತ್ತು ಹಸುಗಳು ಬರ್ತವೆ ಹೋಗ್ತಾ ಇರ್ತವೆ. ನಾನು ತಿಂಗಳಿಗೆ ಹೆಂಗಿಲ್ಲ ಅಂದ್ರೂ 3ರಿಂದ 4 ಲೋಡ್ ಗೊಬ್ಬರ ಮಾರ್ತೀನಿ. 3ರಿಂದ 4 ಲೋಡ್ ಗೊಬ್ಬರ ಅಂದರೆ ನಮ್ಮ ಲೋಡ್ಗೆ 4,000 ರೂಪಾಯಿ ನಡೆಯುತ್ತೆ. ಇಲ್ಲಿ 200 3,500ರಿಂದ 4,000 ತನಕ ನಡೆಯುತ್ತೆ. 4,000 ರೂಪಾಯಿಗೆಲ್ಲ ಕೊಡ್ಬೋದು. ಸೊ 4,000 ಅಂದ್ರೂ ತಿಂಗಳಿಗೆ ಒಂದು 4 ಲೋಡು 5 ಲೋಡು ಹಂಗೆ ಸೇಲ್ ಆಗುತ್ತೆ. ಸೊ ಅದರಿಂದ ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ. ಮತ್ತು ನಾವೇನು ಮೇವು ಕೊಡ್ತೀವಿ ಅದು ಗೊಬ್ಬರದಿಂದ ಬಂದೇ ಬರುತ್ತೆ. ಸೊ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಮುಖ್ಯ. ನಾವು ಹಳೆ ಥರನೇ ಈಗ ನಮ್ಮ ಅಪ್ಪ ಮಾಡಿದ್ರು, ನಮ್ಮ ತಾತ ಮಾಡಿದ್ರು, ನಮ್ಮ ಮುತ್ತಾತ ಮಾಡಿದ್ರು ಅಂದ್ಬಿಟ್ಟು ಅದೇ ಥರ ಹಸುಗಳನ್ನ ಮೂಗ್ ದರ ಹಾಕಿ ಕಟ್ಟಾಕಿ ಅವಕ್ಕೆ ಹಿಂಸೆ ಕೊಡ್ಕೊಂಡು ಸಾಕೋದನ್ನೆಲ್ಲ ಬಿಟ್ಟು ಈಗ ಆಧುನಿಕತೆಗೆ ನಾವು ಚೇಂಜ್ ಆಗಿ ಒಳ್ಳೆ ಟೆಕ್ನಿಕಲ್ ಹಸುಗಳನ್ನ ಸಾಕಬೇಕು. ಫೆಡಾಕ್ ಸಿಸ್ಟಮ್, ನಿಮ್ಮ ಹತ್ರ ಏನಾದರೂ ಜಾಗ ಇದ್ದರೆ ಫ್ರೀ ಹೌಸಿಂಗ್ ಮಾಡಿ, ಫೆಡಾಕ್ ಸಿಸ್ಟಮಲ್ಲಿ ಮಾಡಿ ಹಸುಗಳನ್ನ ಬಿಟ್ಟು ಬೆಳಗ್ಗೆ ಹೊತ್ತು ಈಗ ಹಸುಗಳನ್ನ ಬಿಟ್ಟರೆ ಹಸುಗಳಿಗೂ ಆರೋಗ್ಯ ಚೆನ್ನಾಗಿ ಸಿಕ್ಕುತ್ತೆ. ಸೊ ಈಗ ನಮಗೇನೆ ಏನಾದರೂ ಹುಷಾರಿಲ್ಲ ಅಂದರೆ ಡಾಕ್ಟ್ರು ಓಡಾಡಬೇಕು ಅಥವಾ ವಾಕ್ ಮಾಡಿ ಸರಿಯಾಗುತ್ತೆ, ಚೆನ್ನಾಗಿ ಆಗ್ತೀರಾ, ಹೆಲ್ತ್ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಹಸುಗಳಿಗೆ ಅದು ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗೋದಿಲ್ಲ, ಅಥವಾ ಡಾಕ್ಟ್ರ್ ಹತ್ರ ಹೋಗಿ ನನಗೆ ಈ ಥರ ಪ್ರಾಬ್ಲಮ್ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಸೊ ದಯವಿಟ್ಟು ಹಸುಗಳನ್ನ ಓಡಾಡಬೇಕು. ಹಸುಗಳಿಗೆ ಕಾಲು ಕೊಟ್ಟಿದ್ರೆ ಅಂದರೆ ಓಡಾಡೋಕ್ಕೇನೆ ಅಲ್ವಾ. ಸೊ ಹಸುಗಳನ್ನ ಓಡಾಡಬೇಕು, ಒಳ್ಳೆ ಫ್ರೀ ಹೌಸಿಂಗ್ ಮಾಡಿ, ಫೆಡಾಕ್ ಸಿಸ್ಟಮ್ ಮಾಡಿ ಹಸುಗಳ್ನ ಫ್ರೀಯಾಗಿ ಬಿಟ್ಟರೆ ಅವು ಇಷ್ಟ ಬಂದಾಗ, ಈಗ ನಾವು ಹೋಗಿ ನಮ್ಮ ಇಷ್ಟ ಬಂದಾಗ ನಾವು ನೀರು ಕೊಡೋದು, ಮೇವು ಹಾಕೋದು ನಾವು ಮಾಡ್ತಾ ಇರ್ತೀವಿ. ಅವು ಇಷ್ಟ ಬಂದಾಗ ಅವು ಮೇವು ತಿನ್ನೋಕ್ಕೆ, ಅವು ಇಷ್ಟ ಬಂದಾಗ ಅವು ನೀರು ಕುಡಿಬೇಕು, ವಾಕ್ ಮಾಡಬೇಕು, ಅಥವಾ ಎಲ್ಲಿ ಇಷ್ಟ ಬರುತ್ತೆ ಅಲ್ಲೋಗಿ ಮಲಗಬೇಕು. ಈಗ ನಾವೇನು ಮಾಡ್ತೀವಿ, ಈಗ ಕಟ್ಟಾಕ್ಬಿಟ್ಟು ಮೇಯಿಸೋದ್ರಿಂದ ನಮ್ಮ ಕೊಟ್ಟಿಗೆಯಲ್ಲಿ ಅದಕ್ಕೆಲ್ಲೂ ಓಡಾಡೋಕ್ಕೆ ವಿಧಿನೇ ಇಲ್ಲ. ಸೊ ಅಲ್ಲೇ ತೊಪ್ಪೆ ಹಾಕುತ್ತೆ, ಅಲ್ಲೇ ಗಂಜಲ ಹಾಕುತ್ತೆ, ಅದ್ರ ಮೇಲೆ ಮಲಗುತ್ತೆ. ಅದಕ್ಕೆ ಖಂಡಿತ ಅದಕ್ಕೆ ಇಷ್ಟ ಆಗೋದಿಲ್ಲ ಗೊಬ್ಬರದ ಮೇಲೆಲ್ಲ ಮಲಗೋಕ್ಕೆ. ಅದ್ರ ಗೊಬ್ಬರದ ಮೇಲೆ ಅದು ಮಲಗೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅನಿವಾರ್ಯ ಜಾಗ ಇಲ್ಲ, ಅದ್ರ ಮೇಲೆ ಮಲಗುತ್ತೆ. ಫ್ರೀ ಹೌಸಿಂಗ್ ಮಾಡಿದ್ರೆ ಎಲ್ಲದೂ ಲಾಭ. ಗೊಬ್ಬರ ಆಯ್ತದ ಗೋಜಿರೋದಿಲ್ಲ, ಮತ್ತು ಹಸುಗಳು ತೊಳಿಬೇಕು ಅನ್ನೋದಿರೋದಿಲ್ಲ, ಮತ್ತು ಮೇವು ತಿಂಡಿ ಎಲ್ಲ ಒಂದ್ಸತಿ ಹಾಕಿದ್ರೆ ಮುಗೀತು. ಬೆಳಗ್ಗೆ ಆರಾಮಾಗಿ ಬೆಳಗ್ಗೆ ಒಂದು ಟೈಮ್ ನಾವು ಎದ್ದು ಮಿಲ್ಕಿಂಗ್ ಮಾಡ್ಕೊಂಡ್ಮೇಲೆ ಫೀಡ್ ಕೊಟ್ಬಿಟ್ಟು ಆಮೇಲೆ ಮೇವು ಹಾಕಿದ್ರೆ ಮುಗೀತು. ನಾಳೆ ಬೆಳಗ್ಗೆ ತನಕ ಮೇವು ಹಾಕೋದು ಇದಿರೋದಿಲ್ಲ, ರಿಸ್ಕ್ ಇರೋದಿಲ್ಲ. ಒಂದೇ ಸತಿ ಮೇವು ಹಾಕಬೇಕು. ಸೊ TMR ಅಂತ ಬರುತ್ತೆ, TMR ಮಾಡಿ ಹಾಕಬೇಕು. ನಾವು ಹಂಗೆ ಮಾಡೋದು, TMR ಮಾಡ್ತೀವಿ. ನಮ್ಮ ಜೋಳ ಹಾಕ್ತೀವಿ, ಹಸಿಮೇವು ಹಾಕ್ತೀವಿ. ಹಸಿಮೇವು ಮತ್ತು ಒಣಹುಲ್ಲು ಜೊತೆ ನಮ್ಮ ಫೀಡ್ಸ್ನ ಮಿಕ್ಸ್ ಮಾಡಿ TMR ಮಾಡಿ ಬೆಳಗ್ಗೆ ಒಂದು ಟೈಮ್ ನಾವು ಫೀಡ್ ಮಾಡಿದ್ರೆ ನಾಳೆ ಮಾರ್ನಿಂಗು ನಾಳೆ ಮತ್ತೆ ಇವತ್ತು ಬೆಳಗ್ಗೆ ನಾವು ಫೀಡ್ ಮಾಡಿದ್ರೆ ನಾಳೆ ಮಾರ್ನಿಂಗೇ ಮತ್ತೆ ಫೀಡ್ ಮಾಡೋದು. ಸೊ ಆ ಥರ ಮಾಡಿ ಹಸುಗಳಿಗೂ ಎಷ್ಟು ಬೇಗ ಅಷ್ಟು ತಿನ್ನುತ್ತೆ, ಆರಾಮಾಗಿ ಹೋಗಿ ಮಲಗುತ್ತೆ, ನೀರು ಯಾವಾಗ ಬೇಕು ಅವಾಗ ಕುಡಿಯುತ್ತೆ. ಸೊ ಆ ಥರ ಮಾಡಿದ್ರೆ ತುಂಬ ಒಳ್ಳೇದು ಹಸುಗಳಿಗೆ. ಸೊ ಈಗ ಜಾಗ ಇರೋದಿಲ್ಲ, ನಾನು ಇವಾಗ ಸ್ಟಾರ್ಟ್ ಮಾಡ್ತಿರೋದು, ನಮ್ಮ ಮನೇಲಿ ನಮಗೆ ಜಾಗ ಇಲ್ಲ, ಜಮೀನಿಲ್ಲ ಅನ್ನೋರು ಮಾಡ್ಬೋದು. ಸೊ ನೋಡಿ ಎಷ್ಟಾಗುತ್ತೆ ಅಷ್ಟು ಅನುಕೂಲಕ್ಕೆ. ಈಗ ನೀವು ಹಳ್ಳಿಲಿದ್ರೆ ಸೊ ಲೀಸಿಗೆ ಜಮೀನುಗಳು ಸಿಕ್ಕುತ್ತೆ. ಲೀಸ್ ಜಮೀನುಗಳನ್ನ ಲೀಸಿಗೆ ಹಾಕ್ಸ್ಕೊಳ್ಳಿ ಜಮೀನನ್ನ, ಅಲ್ಲಿ ಜೋಳ ಬೆಳೀರಿ, ಹಸುಗಳನ್ನ ಹಸಿ ಮೇವು ಹಾಕಿ. ಆದಷ್ಟು ಹಸಿ ಮೇವು ಹಾಕಿದ್ರೆ ಒಳ್ಳೇದೇನೆ. ಶೈಲೇಜು ಮಾಡ್ಕೊಳ್ಳಿ. ಶೈಲೇಜು ಈಗ ನಮಗೆ ಜಮೀನಿದೆ, ಅದ್ರ ನೀರಿದ್ದಿಲ್ಲ, ಅದಕ್ಕೆ ನಾವು ಈಗ ಲೀಸಿಗೆ ಜಮೀನು ಹಾಕ್ಸ್ಕೊಂಡಿದ್ದೀವಿ. ಲೀಸಿಗೆ ಜಮೀನು ಹಾಕ್ಸ್ಕೊಂಡಿರೋ ಆದ್ರೂ ನಮಗೆ ಇಲ್ಲಿ ಹಂದಿಗಳ ಕಾಟ, ಎಲ್ಲ ಜೋಳನೆಲ್ಲ ಇದು ಮಾಡಿಬಿಡುತ್ತೆ, ಹಾಳು ಮಾಡಿಬಿಡುತ್ತೆ ಬಂದು. ಸೊ ನಾವು ತೆನೆ ಬಂದ ತಕ್ಷಣ ಪಟ್ಟಂತ ಕೊಯ್ಯಿಸಿ ಶೈಲೇಜ್ ಮಾಡ್ಕೋತೀವಿ. ನಮಗೆ ವಿಧಿ ಇಲ್ಲ, ಸೊ ಹಂಗಾಗಿ ಶೈಲೇಜ್ ಮಾಡ್ಕೋತೀವಿ. ನಿಮಗೆ ಶೈಲೇಜು ಮಾಡಿಕೊಂಡು ಹಸಿಮೇವು ಆ ಥರ ಏನೋ ತೊಂದರೆ ಇಲ್ಲ ಅಂದರೆ ಒಂದು ಟೈಮ್ ಹಸಿಮೇವು, ಒಂದು ಟೈಮು ಶೈಲೇಜ್ ಆ ಥರನೂ ಮಾಡ್ಕೋಬೋದು. ಈಗ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಸ್ಟಾರ್ಟ್ ಮಾಡಿ. ಒಳ್ಳೆ ಹಸುಗಳನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ. ನೀವು ಈಗ ಮಿನಿಮಮ್ ಅಂದ್ರೂ ಒಂದು 10 ಲೀಟ್ರ್ ಮೇಲೆ ಸ್ಟಾರ್ಟ್ ಮಾಡಿ. ಒಳ್ಳೆ ಹಸುಗಳು ಸ್ಟಾರ್ಟ್ ಮಾಡಿ ನನಗೆ ಬನ್ನಿ, ಈಗ ನನ್ನ ಹತ್ರನೇ ಬನ್ನಿ, ನಾನೇ ಹಸುಗಳು ಕೊಡಿಸ್ತೀನಿ, ಕರುಗಳನ್ನ ಕೊಡಿಸ್ತೀನಿ. ಒಳ್ಳೆ ಬ್ರೀಡ್ ಮತ್ತು ಸೆಲೆಕ್ಷನ್ ಕರುಗಳನ್ನ ಕೊಡಿಸ್ತೀನಿ. ಈಗ ಹಸುಗಳು ಪಂಜಾಬಿಂದ ಬರ್ತಾ ಇದ್ದಾವೆ. ಈಗ ಪಂಜಾಬಲ್ಲೆಲ್ಲ 8 ಜನರೇಷನ್ 9 ಜನರೇಷನ್ ಮುಂದೆ ಹೋಗಿದ್ದಾರೆ. ನಾವು ಇನ್ನೂ ಅದೇ ಹಳೆ ಪದ್ಧತಿಲೇ ಮಾಡ್ಕೊಂಡು ಬರ್ತಿದ್ದೀವಿ, ಆಧುನಿಕತೆ ಬಳಸಿಲ್ಲ. ಈಗ ನಾವು ನಮ್ಮ ಅಪ್ಪ ಮಾಡಿದ್ರು, ನಮ್ಮ ತಾತ ಮಾಡಿದ್ರು ಅನ್ನೋದು ಬಿಟ್ಟು ನಾವು ಇದರಲ್ಲಿ ಏನು ಮಾಡಬೇಕು, ಹಸುಗಳಿಗೆ ಹೆಲ್ತ್ ವೈಸ್ ನೋಡಬೇಕು. ಈಗ ಹಸುಗಳಿಗೆ ಏನೇನು ಸಿಗಬೇಕು ಅದನ್ನು ನಾವು ಕೊಡ್ತಾ ಇಲ್ಲ. ಹಾಲು ಕೊಡಬೇಕಷ್ಟೇ. ಅದು ಒಂಥರ ಮಿಷಿನ್ ಥರ ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಅದಕ್ಕೆ ಏನು ಬೇಕು, ಈಗ ಮೇವು, ಒಳ್ಳೆ ಮೇವು ಬೇಕು, ಫೀಡ್ಸು ಮತ್ತು ಎಲ್ಲದೂ ಫೀಡ್ ಹಾಕೋಕೆ ಹೋಗ್ಬಿಡಿ. ನಮಗೆ ಏನಾದರೂ ಒಂದು ಪ್ರಾಫಿಟ್ ಆಗಬೇಕು ಅಂದರೆ ನೀವೆಲ್ಲರೂ ಕಡಲೆಕಾಯಿ ಹಿಂಡಿ, ಕಡಲೆ ಒಟ್ಟು, ಚಕ್ಕೆ ಬೂಸ, ರವೆ ಬೂಸ ಎಲ್ಲದನ್ನೂ ಹಾಕ್ತಿರ್ತೀರ. ಸೊ ಒಳ್ಳೆ ಫೀಡ್ನ ಉಪಯೋಗಿಸಿ, ನಮ್ಮದೇ ಫೀಡು ಸಿಗುತ್ತೆ. ನೀವು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ಅದನ್ನು ಹೇಳ್ತೀನಿ ಡೀಟೇಲ್ಸ್ನ. ಫೀಡು 1 ಅಥವಾ 2 ಫೀಡಲ್ಲಿ ಮೇಂಟೈನ್ ಮಾಡಬೇಕು. ಚೆನ್ನಾಗಿರೋ ಒಳ್ಳೆ ಫೀಡ್ ಕೊಡಬೇಕು. ಮತ್ತು ಹಸುಗಳಿಗೆ ಮಿನರಲ್ ಮಿಕ್ಸ್ಚರ್ಸ್ ಕೊಡಬೇಕು. ಅದಕ್ಕೆ ಏನು ಮೈಯಲ್ಲಿ ಅಥವಾ ಅದ್ರ ಬಾಡಿಲಿ ಏನೇನು ಡೆಫಿಷಿಯನ್ಸಿ ಇರುತ್ತೆ,
ಸೊ ಅದಕ್ಕೆ ಮಿನರಲ್ ಮಿಕ್ಸ್ಚರ್ ಕೊಡಬೇಕು, ಕ್ಯಾಲ್ಸಿಯಂ ಕೊಡಬೇಕು, ಲಿವರ್ ಟಾನಿಕ್ ಕೊಡಬೇಕು. ಆ ಥರ ಕೊಟ್ಟು ಹಸುಗಳಿಗೆ ಏನು ನೀಡಿದೆ ಅದನ್ನ ನಾವು ಕೊಡಬೇಕಾಗುತ್ತೆ. ಸೊ ಸುಮ್ಮನೆ ಹಸುಗಳನ್ನ ಸಾಕೋದಲ್ಲ, ಮತ್ತು ಬರೀ ಮೇವು ತಿಂಡಿ ಅಷ್ಟೇ ಅಲ್ಲ, ಇದೆಲ್ಲ ಕೊಟ್ಟು ಹಸುಗಳನ್ನ ಡೆಫಿಷಿಯನ್ಸಿಯಿಂದ ಕಾಪಾಡಬೇಕು. ಈವಾಗ ಡೆಫಿಷಿಯನ್ಸಿ ಬಂದರೆ ನೆಕ್ಸ್ಟು ಡಿಸೀಸ್ದಾಗಿ ಕನ್ವರ್ಟ್ ಆಗುತ್ತೆ. ಡಿಸೀಸ್ ಬಂದಾಗ ಮಿನಿಮಮ್ ಒಂದು 10,000 ರೂಪಾಯಿ ಮೇಲೆ ಖರ್ಚಾಗುತ್ತೆ. 5,000 ಅಂತೂ ಮಿನಿಮಮ್ ಅಂತೂ ಆಗೇ ಆಗುತ್ತೆ. ಸೊ ಸಣ್ಣ ಪುಟ್ಟ ಮೆಡಿಸಿನ್ಗಳನ್ನ ಕಲ್ತ್ಕೋಬೇಕು. ಈಗ ನಾವು ಡೈರಿ ಫಾರ್ಮ್ ಮಾಡ್ತಿದ್ದೀವಿ ಅಂದರೆ ಸಣ್ಣ ಪುಟ್ಟ ಜ್ವರಕ್ಕೆ ಏನು ಮೆಡಿಸಿನ್ ಮಾಡಬೇಕು, ಕೆಚ್ಚಲು ಬಾವು ಬಂದಾಗ ಏನು ಮೆಡಿಸಿನ್ ಮಾಡಬೇಕು. ಸೊ ಇದರಲ್ಲಿ ತಾಳ್ಮೆ ತುಂಬ ಇಂಪಾರ್ಟೆಂಟು. ನಾವು ಹಸುದ್ರಲ್ಲಿ ಒಂದೇ ಸತಿ ಲಾಭ ಮಾಡಬೇಕು ಅನ್ನೋದಕ್ಕಿಂತ ಕಾಯಬೇಕು, ತಾಳ್ಮೆಯಿಂದ ಕಾಯ್ದು. ತಾಳ್ಮೆ ಇದ್ದರೆ ತುಂಬ ಚೆನ್ನಾಗಿ ಇವತ್ತಲ್ಲ ನಾಳೆ ಒಂದೊಳ್ಳೆ ರೈತರಾಗ್ತೀರಾ. ಸೊ ನಾನು ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಭಯದಿಂದ ಒಂದು ಹಸು ತಂದು ನಮ್ಮ ಇಲ್ಲೇ ಆಲ್ ಬ್ಲ್ಯಾಕ್ ಹಸು ತಂದು ಸ್ಟಾರ್ಟ್ ಮಾಡಿ ಒಂದು ಹಸುವಿಂದ ಇವತ್ತು ಸುಮಾರು ಹಸುಗಳನ್ನ ಸಾಕಿ ಸುಮಾರು ಹಸುಗಳನ್ನ ಸೇಲ್ ಮಾಡಿದ್ದೀನಿ. ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆನೂ ಸುಮಾರು ಹಸುಗಳನ್ನ ಸೇಲ್ ಮಾಡಿದ್ದೀನಿ, ಸುಮಾರು ಕರುಗಳು ಸೇಲ್ ಮಾಡಿದ್ದೀನಿ. ಸೊ ಇವತ್ತು ಈ ಮಟ್ಟಕ್ಕೆ ಧೈರ್ಯದಿಂದ ನಾನು ಮಾಡ್ತಾ ಇದ್ದೀನಿ ಅಂದರೆ ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿ, ಒಳ್ಳೆ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾನು ಇದನ್ನೆಲ್ಲ ಮಾಡೋಕ್ಕಾಗಿರೋದು. ಸೊ ಎಲ್ರಿಗೂ ನಾನು ಅದನ್ನೇ ಹೇಳೋದು, ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬ್ರೀಡ್ ಹಸುಗಳನ್ನ ಕಟ್ಟಿ. ಈಗ ನನ್ನ ಪ್ಲ್ಯಾನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಏನಿಲ್ಲ, ನನ್ನ ಹತ್ರ ಈಗ ನಾನು ಈಗ ನನ್ನ ಚಾನಲಿಂದ ನಾನು ಒಬ್ಬ ಕಸ್ಟಮರ್ ಆಗಿ ನಾನು ಬಂದೆ, ಅದ್ರದ್ದು ನಾನು ಹೇಳ್ತಾ ಇದ್ದೀನಿ. ಈಗ ರಿಯಲ್ ಆಗಿರೋದು ಒಂದು ಹೇಳ್ತೀನಿ. ಇಲ್ಲ ಅಂದರೆ ಈಗ ನನ್ನ ಹತ್ರನೇ ಒಂದು 40,000 ಕೊಟ್ಟು ಒಂದು ಕರುನ ತಗೊಂಡು, ಈಗ ನೀವೇ ನೋಡಿದ್ರೆ ವಿಡಿಯೋ ಬಿಟ್ಟಿದ್ದೀನಿ 40,000 ರೂಪಾಯಿಗೆ ಕರು ಸೇಲ್ ಆಗಿರೋದು. ಅಂತ ಕರು ತಗೊಂಡ್ರೆ ಒಂದು 10 ತಿಂಗಳು, ಈಗ ಹಸು ತಗೊಳ್ಳೋರು ಹಸು ತಗೊಳ್ಳಿ, ಹಸು ತಗೊಳಕ್ಕಾಗೋದಿಲ್ಲ ಅನ್ನೋರು ಕರು ತಗೊಳ್ಳಿ. ಈಗ ಕರುಗಳು 40,000ಕ್ಕೆ ಸಿಕ್ಕತ್ತೆ ನನ್ನ ಹತ್ರ. 40,000ಕ್ಕೆ ಕರುಗಳು ತಗೊಂಡು ಹೋದ್ರೆ ನೀವು ಒಂದು 10 ತಿಂಗಳು ನೀವು ಕಷ್ಟಪಡಬೇಕಾಗುತ್ತೆ. ಒಂದು 10 ತಿಂಗಳು ಕಷ್ಟಪಟ್ಟರೆ ಒಂದು 7 ತಿಂಗಳು 8 ತಿಂಗಳು ಫಲ ಇರುತ್ತೆ ಹಸು. ಹಂಗಾಗುತ್ತೆ ಕರುಗಳು, ನೀವು ತಗೊಂಡೋಗೋ ಕರುಗಳು ಒಳ್ಳೆ ಜನ್ರೇಷನಲ್ಲಿ ಇರುತ್ತೆ. ಸೊ ಎಲ್ಲರೂ ಒಳ್ಳೆ ಬ್ರೀಡ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋರು ಈ ವಿಡಿಯೋ ನೋಡಿ. ನಾನು ಪಂಜಾಬಿಂದ ಬರೋ ಕರುಗಳನ್ನ ನಾನು ಹೇಳ್ತಿರೋದು. ಸೊ ಈಗ ನಮ್ಮ HF ಅಲ್ಲೆಲ್ಲ ಕಮ್ಮಿ ಇರುತ್ತೆ ರೇಟು, ಮತ್ತು ಹಸು ಆದರೂ ಅದು ಕಮ್ಮಿನೇ ರೇಟು. ಅದೇ ಬ್ರೀಡ್ ಹಸುಗಳಾದರೆ ನಾವು 2ನೇ ಸುಲು 3ನೇ ಸುಲು 4ನೇ ಸುಲು 5ನೇ ಸುಲು ಆದ್ರೂ ಒಳ್ಳೆ ರೇಟಿಗೆ ಹೋಗುತ್ತೆ. ಒಂದ್ರ ಮೇಲೇ ಹಸುಗಳು ಹೋಗುತ್ತೆ, ABS ಹಸುಗಳು. ಸೊ ಈಗ ಹಸುಗಳು ಎನಿ ಟೈಮ್ ನಮ್ಮ ಹತ್ರನೇ ನಮ್ಮ ಶೆಡ್ಡಲ್ಲೇ ಇಟ್ಕೊಳಕ್ಕಾಗೋದಿಲ್ಲ, ಸೇಲ್ ಮಾಡಲೇಬೇಕಾಗುತ್ತೆ. ಸೊ ಹಂಗಾಗಿ ಸೇಲ್ ಮಾಡಬೇಕಾದ್ರೂ ಒಳ್ಳೆ ರೇಟಲ್ಲಿ ಹೋಗ್ಬೇಕು ಅಂದರೆ ಒಳ್ಳೆ ಬ್ರೀಡ್ ಹಸುಗಳನ್ನೇ ಕಟ್ಟಬೇಕು. ಸೊ ಈಗ 40,000 ಕೊಟ್ಟು ಒಂದು ಕರು, ನೀವು ಈಗ ಒಂದು ಕರುಗೆ 40,000 ಆಗುತ್ತೆ ಫ್ರೆಂಡ್ಸ್. ಇದು ಪಂಜಾಬ್ ABS ಕರುಗಳು, ನಮ್ಮ ಲೋಕಲ್ ಕರುಗಳು, HF ಕರುಗಳಲ್ಲ. ಸೊ ಮತ್ತೆ ಸಂತೆ ಕರುಗಳಲ್ಲ. ನಾನು ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಕಮೆಂಟಲ್ಲಿ ಯಾರೂ ಈಗ ವಿಡಿಯೋ ನೋಡೋರ್ಗು ಯಾರಿಗೂ ಕನ್ಫ್ಯೂಸ್ ಆಗಬಾರ್ದು. ಸೊ ಇದೆಲ್ಲ ABS ಪಂಜಾಬಿಂದ ಬರೋ ಕರುಗಳು, ನಮ್ಮ ಇಲ್ಲಿನ ಕರುಗಳಲ್ಲ. ಸೊ ಪಂಜಾಬ್ ಕರುಗಳು ಒಂದು ಕರುಗೆ 40,000 ರೂಪಾಯಿ ದುಡ್ಡಿಂದಲಿ. ಈಗ ಒಬ್ರು ತಗೊಂಡು ಹೋಗಿದ್ರು, ಒಂದು 10 ಕರುಗಳನ್ನ ತಗೊಂಡೋಗಿದ್ರು. ಅವರು 10 ಕರುಗಳನ್ನ ತಗೊಂಡೋಗಿ 4 ಲಕ್ಷ ಇನ್ವೆಸ್ಟ್ ಮಾಡಿದ್ರು. ಅವರು 4 ಲಕ್ಷ ಇನ್ವೆಸ್ಟ್ ಮಾಡಿ 10 ಕರುಗಳನ್ನ ತಗೊಂಡೋಗಿ 10 ತಿಂಗಳು ಕಷ್ಟಪಟ್ಟಿದ್ದಾರೆ. 10ರಿಂದ 12 ತಿಂಗಳು ಬೇಡ, 1 ವರ್ಷ ಅಂತಾನೆ ಅನ್ಕೊಳ್ಳೋಣ ಫ್ರೆಂಡ್ಸ್. ಇದು 1 ವರ್ಷ ನೀವು ಕಷ್ಟಪಟ್ಟರು ನೀವು ಸೇಲ್ ಮಾಡ್ತೀರಾ ಅಂದ್ರೂ ಸೇಲ್ ಮಾಡ್ಬೋದು. ಅಥವಾ ಮನೆ ಹಾಲಿಗೆ ಇಟ್ಕೊತೀನಿ, ಒಳ್ಳೆ ಬ್ರೀಡು, ಹಾಲಂತೂ ಚೆನ್ನಾಗಿ, ಖಂಡಿತ ಹಾಲು ಚೆನ್ನಾಗಿ ಬರುತ್ತೆ. ಮನೆಗೆ ಇಟ್ಕೊತೀನಿ ಅಂದರೆ ಮನೆಗೆ ಇಟ್ಕೋಬೋದು. ಸೊ ಅವ್ರು ಸೇಲ್ ಮಾಡಿದ್ರು. ಎಷ್ಟಕ್ಕೆ ಸೇಲ್ ಮಾಡಿದ್ರು? ಈಗ ನಾನು ಒಂದು ಹಸು ವಿಡಿಯೋ ಬಿಟ್ಟಿದ್ದೀನಿ, 1,70,000 ಆಗಿದೆ, 1,60,000 ಅದು ಸೇಲ್ ಆಗಿದೆ. ಆ ಥರ ABS ಹಸುಗಳು ಮತ್ತು ಫಸ್ಟ್ನೇ ಸುಲ್, ಸೆಕೆಂಡ್ನೇ ಸುಲ್, ಪಡ್ಡೆಯಲ್ಲಿ ಮತ್ತು 2ನೇ ಸುಲಲ್ಲಿ ತುಂಬ ರೇಟ್ ತುಂಬ ಚೆನ್ನಾಗಿ ಐಪಲ್ ಇರುತ್ತೆ. ಸೊ ಪಡ್ಡೆ ಅಂದರೆ ಇನ್ನು ನಿಮಗೆ ಗೊತ್ತಿಲ್ಲ, ಪಡ್ಡೆ ತುಂಬ ವ್ಯಾಲ್ಯೂ ಜಾಸ್ತಿ. ನಮ್ಮ HF ಕರುಗಳು, HF ಹಸುಗಳನ್ನ, HF ಅಂದರೆ ಪ್ಯೂರ್ HF ಬರೋ HF ಕ್ರಾಸ್ ಬ್ರೀಡ್ನೇ 80,000 90,000 1 ಲಕ್ಷ ಹೇಳ್ತಾರೆ. ಮತ್ತು HF ಅಲ್ಲಿ ಒಂಚೂರು HF ಅಲ್ಲಿ ಒಳ್ಳೆ ಚೆನ್ನಾಗಿದೆ ನೋಡೋಕ್ಕೆ ಅನ್ನೋದು 120 130 ಎಲ್ಲ ಹೇಳ್ತಾರೆ. ನೀವೇ ನೋಡಿರ್ತೀರಾ. ಈಗ ಪಂಜಾಬ್ ಹಸು ನೀವು ಕರು ತೊಗೊಂಡಿರ್ತೀರಾ, 40,000 ಅವರು ತೊಗೊಂಡಿದ್ದು 40,000 ಕೊಟ್ಟು 10 ಕರುಗಳು ತೊಗೊಂಡು 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು. 1 ವರ್ಷ ಕಷ್ಟಪಟ್ಟಿದ್ದಾರೆ. 10 ಕರುಗಳು ಅವರು ಕಷ್ಟಪಟ್ಟಿದ್ದು 10 ತಿಂಗಳಿಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ ಕರುಗಳಿಗೆ. ಸೆಮೆನ್ ಹಾಕ್ಸೋದು ಮತ್ತು ಅದ್ರ ಫೀಡು, ಮೇವ್ದು ಬಂದ್ಬಿಟ್ಟು ಮೇವ್ದು ಲೆಕ್ಕ ಇಲ್ಲ. ಯಾಕೆಂದರೆ ಅವ್ರದ್ದೇ ಜಮೀನು, ಅವರ ಅವರೇ ಜೋಳ ಬಿತ್ತನೆ ಮಾಡಿ ಜೋಳನ ಫೀಡ್ ಮಾಡಿರೋದು ಅವರು ಆ ಕರುಗಳಿಗೆ. 1 ಲಕ್ಷ ಖರ್ಚು ಮಾಡಿದ್ದಾರೆ. ಸೆಮೆನ್ ಹಾಕ್ಸೋದು, ತಿಂಡಿ ಮತ್ತು ಫೀಡು, ಅದ್ರದ್ದು ಹಿಂಡಿ ಬೂಸ ಎಲ್ಲ ಖರ್ಚು ಮಾಡಿರೋದು. ಸೊ ಅವರು ಒಂದು ಹಸುನ 1,65,000 ರೂಪಾಯಿ, ಒಂದು ಹಸು 1,65,000, ಒಂದು ಹಸು 1,40,000, ಒಂದು ಹಸು 1.5 ಲಕ್ಷ, ಒಂದು ಹಸು 180, ಇನ್ನೊಂದು 5 ಹಸು 160 170 ಮೇಲೆ ಸೇಲ್ ಮಾಡಿದ್ದಾರೆ. ಇನ್ನೊಂದು 3-4 ಹಸು 1,40,000 1,45,000 ಹಂಗೆ ಸೇಲ್ ಮಾಡಿದ್ದಾರೆ. ಸೊ ಆ್ಯಾವ್ರೇಜು 1,50,000 ರೂಪಾಯಿಗೆ ನೀವು ಸೇಲ್ ಮಾಡಿದ್ರು, ಈಗ 10 ಕರುಗಳನ್ನ ನೀವು ತೊಗೊಂಡ್ರು 4 ಲಕ್ಷ ಇನ್ವೆಸ್ಟ್ಮೆಂಟ್ ಆಯಿತು, 1 ಲಕ್ಷ ಖರ್ಚಾಯಿತು, 5 ಲಕ್ಷ ಟೋಟಲ್ ನೀವು ಖರ್ಚು ಮಾಡಿರ್ತೀರಾ.
ಸೊ 1.5 ಲಕ್ಷದಂಗೆ ಅದು ಕರುಗಳು ಪಕ್ಕ ಸೇಲ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಆವ್ರೇಜ್ ತೊಗೊಂಡಿರೋದು, ಅದ್ರ ಮೇಲೆ ಸೇಲ್ ಆಗಿದ್ದು ಬೇಡ, ಅದ್ರ ಕೆಳಗೆ ಸೇಲ್ ಆಗಿರೋದು ಬೇಡ, ಅವ್ರನ್ನೇ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತಿರೋದು. ಸೊ ಆವ್ರೇಜಲ್ಲಿ ಒಂದು ಹಸು 1.5 ಲಕ್ಷದಂಗೆ ಸೇಲ್ ಆದ್ರೂ, ಸೊ 10 ಹಸು ಅವರು ಸೇಲ್ ಮಾಡಿರೋದು ಅಂದ್ರೂ 15 ಲಕ್ಷ ದುಡ್ಡಾಯಿತು. 15 ಲಕ್ಷದಲ್ಲಿ 5 ಲಕ್ಷ ತೆಗೆದ್ರು 4 ಲಕ್ಷ ಅವ್ರು ಇನ್ವೆಸ್ಟ್ ಮಾಡಿರೋದು ದುಡ್ಡು, ಮತ್ತು 1 ಲಕ್ಷ ಖರ್ಚು ತೆಗೆದ್ರು ಇನ್ನೂ 10 ಲಕ್ಷ ಪ್ರಾಫಿಟಲ್ಲಿ ಇರ್ತಾರೆ. ಸೊ ಆ ಥರ ಈಗ ಏನು ಅಂದರೆ, ಈಗ ಹಾಲಿಂದು ಮಾಡಿ ಇದನ್ನು ಮಾಡಿ ಸಪ್ರೇಟ್ ಎರಡೆರಡು ಇನ್ಕಮ್ ಜನರೇಟ್ ಮಾಡ್ಕೊಳ್ಳಿ. ಸೊ ಈ ಥರ ನನ್ನ ಪ್ಲ್ಯಾನ್ ಇರೋದು ಇದೇ ಥರನೇ, ಕರುಗಳನ್ನ ಡೆವಲಪ್ಮೆಂಟ್ ಮಾಡಿ 1 ವರ್ಷಕ್ಕೆ. ಈಗ ಹೆಂಗೆ ಅಂದರೆ ಇಯರ್ಲಿ ಒನ್ಸ್ ಪ್ರಾಫಿಟೇ ಬೇರೆ, ಇದೆಲ್ಲ ನಮ್ಮ ಏಮ್ ಇರುತ್ತೆ. ಮತ್ತು ನಾವು ಡ್ರೀಮ್ ಕಟ್ಟಿರ್ತೀವಿ, ಇದು ಡ್ರೀಮ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ರೈತರು ಮಾಡ್ಕೋಬೋದು. ಸೊ ರೈತರು ಮಾಡ್ಕೋಬೋದು ಅನ್ನೋದಕ್ಕೆ ಈ ಥರ ಬಿಸ್ನೆಸ್ಸಿಂದ ಕಾರಣ. ನಾನು ಈ ಥರ ಹೇಳಿದ್ದು ನಿಮಗೂ ಒಂದು ಐಡಿಯಾ ಸಿಕ್ಕಲಿ ಅಂತ. ಈಗ ಈ ಥರ ಒಳ್ಳೆ ಬ್ರೀಡ್ ಕರುಗಳನ್ನ ಕಟ್ಟಿ ಅದನ್ನು ಸೇಲ್ ಮಾಡೋದ್ರಿಂದನೂ ಒಳ್ಳೆ ಆದಾಯ ಕಾಣ್ಬೋದು. 1 ವರ್ಷಕ್ಕೆ ನೀವು ಕಷ್ಟಪಟ್ಟು ವರ್ಷಕ್ಕೆ ದುಡ್ಡು, ಇದು ವರ್ಷದ ದುಡ್ಡು. ಸೊ ನೀವು ಅದೇ 15 ಕರುಗಳನ್ನ ನೀವು 40,000ದಂಗೆ ತೊಗೊಂಡೋದ್ರೂ 6 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. 6 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಒಂದು ಹಸು 1.5 ಲಕ್ಷದಂಗೆ ನೀವು ಸೇಲ್ ಮಾಡಿದ್ರು 15 ಹಸುಗೆ, ಸೊ ಅಲ್ಲಿಗೆ 22.5 ಲಕ್ಷ ಆಗುತ್ತೆ. 22.5 ಲಕ್ಷದಲ್ಲಿ ಇನ್ನೂ 14 ಲಕ್ಷ ಪ್ರಾಫಿಟ್. 6 ಲಕ್ಷ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ 6 ಲಕ್ಷ ತೆಗೆದ್ರು, ಸೊ 6 ಲಕ್ಷ ತೆಗೆದ್ರು ಇನ್ನು 21,90,000 ರೂಪಾಯಿ, ಸಾರಿ 21,90,000 ರೂಪಾಯಿ ದುಡ್ಡಾಗುತ್ತೆ. ಸೊ ಅದರಲ್ಲಿ ಖರ್ಚೆಲ್ಲ ತೆಗೆದ್ರು ಇನ್ನೂ 14.5 ಲಕ್ಷ ದುಡ್ಡು ಆರಾಮಾಗಿ ಉಳಿಸ್ಬೋದು, ಒಳ್ಳೆ ಪ್ರಾಫಿಟ್ ಉಳಿಸ್ಬೋದು. ಸೊ ಈ ಥರ ಸೇಲ್ ಮಾಡೋದ್ರಿಂದ ವರ್ಷದ ಇನ್ಕಮು ಜನ್ರೇಟ್ ಆಗುತ್ತೆ. ಸೊ ಈ ಥರನೂ ನೀವು ಇನ್ಕಮ್ ಮಾಡ್ಬೋದು. ನೀವು ನಾನು ಇದ್ರ ಬಗ್ಗೆ ಅಂದರೆ ಹಾಲಿನ ಜೊತೆಗೆ ಇದನ್ನ ಮಾಡಿದರೆ ಇನ್ನೂ ಲಾಭನೇ. ಸೊ ಈಗ ಹಾಲಿಂದು ಅದೇ ಹಸುಗಳನ್ನ ನಾನು ಮಾರೋದಿಲ್ಲ ಸರ್, ನಾನು ಮನೆಗೆ ಇಟ್ಕೊತೀನಿ, ನಾನು ಒಳ್ಳೆ ನನ್ನ ಬ್ರೀಡ್ನ ನಾನು ಬೆಳೆಸ್ಕೊತೀನಿ, ನನಗೀಗ ಹಸು ಹಾಲು ಕರೆಯೋದೇನು ಬೇಡ, ನಾನು ಈಗ ಆರಾಮಾಗಿದ್ದೀನಿ, ನಾನು ಈ ಕರುಗಳಿಂದ ನಾನು ತೊಗೊಂಡು ಡೆವಲಪ್ಮೆಂಟ್ ಮಾಡಿಕೊಂಡು ನನ್ನ ಹಸುಗಳನ್ನ ನನ್ನ ಫಾರ್ಮಲ್ಲಿ ನಾನು ಇಟ್ಕೊತೀನಿ ಅಂದ್ರೂ 10 ಕರುಗಳು. ಸೊ ಎಲ್ಲದನ್ನು ನಾನು ಮಿನಿಮಮ್ ಒಂದು 30 ಲೀಟರ್ಸ್ ಆರಾಮಾಗಿ ಕರಿಯುತ್ತೆ ABS ಅಲ್ಲಿ. 30 ಲೀಟರ್ಸ್ ಆರಾಮಾಗಿ ಕರೀತೆ, ಬೇಡ 28 ಲೀಟರ್ಸ್ ಅಂತಲೇ ಲೆಕ್ಕ ಹಾಕೋಣ. ನೀವು 10 ಹಸು ನಾನು ನನ್ನ ಹತ್ರ ತೊಗೊಂಡೋಗಿದೆ 10 ಕರುಗಳನ್ನ, ಅದೇ 10 ಹಸು ನೀವು ಫಸ್ಟ್ನೇ ಲ್ಯಾಕ್ಟೇಷನಲ್ಲಿ 30 ಲೀಟರ್ಸ್ ಬರುತ್ತೆ, ಬೇಡ ನಾವು 28 ಲೀಟರ್ಸ್ ಲೆಕ್ಕ ಹಾಕೋಣ. ಒಂದು ದಿವಸಕ್ಕೆ 28 ಲೀಟರ್ಸ್ ಲೆಕ್ಕ ಹಾಕೋಣ. ಸೊ 10 ಹಸುನು ಹಾಲು ಕರೀದಿಲ್ಲ, ಸೊ 10 ಹಸುನು ತೊಗೊಳ್ಳೋದು ಬೇಡ, ನಾವು 7 ಹಸು ತೊಗೊಳ್ಳೋಣ. 7 ಹಸುನು ನಾವು ಹಾಲು ಕರಿತೀವಿ ಅಂದ್ರೂ ಸೊ ದಿವಸಕ್ಕೆ 196 ಲೀಟ್ರ್ ಆಗುತ್ತೆ, ಹೆಚ್ಚು ಕಮ್ಮಿ 200 ಲೀಟ್ರ್ ಆಗುತ್ತೆ. 200 ಲೀಟ್ರ್ ನಾವು ಹಾಲು ಹಾಕ್ತಾ ಇರ್ತೀವಿ ದಿವಸಕ್ಕೆ, ಒಂದು ಟೈಮ್ಗೆ 200 ಲೀಟ್ರು, ದಿವಸಕ್ಕೆ 200 ಲೀಟ್ರ್ ನಾವು ಹಾಲು ಹಾಕ್ತಿರ್ತೀವಿ. ಸೊ ಇವಾಗ ಫ್ಯಾಟ್ ಮೇಲೆ ದುಡ್ಡು ಕೊಡ್ತಾ ಇರ್ತಾರೆ, ನಿಮಗೂ ಗೊತ್ತು, 36, 37 ಕೊಡ್ತಾ ಇದ್ದಾರೆ. ಒಂದೊಂದು ಕಡೆ 34, 35 ಹಂಗೆ ಕೊಡ್ತಾ ಇದ್ದಾರೆ. ಸೊ ಆವ್ರೇಜ್ 35 ರೂಪಾಯಿ ನಾವು ಲೆಕ್ಕ ಹಾಕೋಣ. 35 ರೂಪಾಯಿ ಲೀಟ್ರಂಗೆ ಲೆಕ್ಕ ಹಾಕಿದ್ರು ದಿವಸಕ್ಕೆ 7,000 ದುಡ್ಡು ಆಯಿತು. ಸೊ ನಾವು 7 ಹಸುವಿಂದ ಲೆಕ್ಕ ಹಾಕ್ತಿರೋದು ಫ್ರೆಂಡ್ಸ್. ಇನ್ನು 3 ಹಸು ನಾವು ಡ್ರೈಯಲ್ಲಿದೆ ಅಂತ ಅಂದ್ಕೊಳ್ಳೋಣ, ಗಬ್ಬದಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇದು ನಾನು ನಿಮಗೆ ಕೊಡ್ತಾ ಇರೋ ಇನ್ಫಾರ್ಮೇಷನ್ ಅಷ್ಟೇ. ಸೊ 7,000 ರೂಪಾಯಿ ದಿವಸಕ್ಕೆ ದುಡ್ಡಾಯಿತು. ಇದರಲ್ಲಿ 3,000 ನಾವು ಖರ್ಚೆ ತೆಗಿನ, ಫೀಡಿಂದು ಅಷ್ಟಾಗೋದಿಲ್ಲ, ನಾವು ಜಾಸ್ತಿನೇ ತೆಗಿಯೋಣ. ಏನು ಅಂದರೆ ಕಮ್ಮಿ ಲೆಕ್ಕ ಹಾಕೋಬೇಡ, ನಾವು ಜಾಸ್ತಿನೇ ಲೆಕ್ಕ ಹಾಕೋಣ. ಸೊ 3,000 ತೆಗೆದ್ರು 4,000 ರೂಪಾಯಿ ದಿವಸಕ್ಕೆ 4,000 ಪ್ರಾಫಿಟ್ ಆಯಿತು. 4,000 ಪ್ರಾಫಿಟ್ ಅಂದ್ರೂ ತಿಂಗಳಿಗೆ ಹೆಂಗಿಲ್ಲ ಅಂದರೂ 1,20,000 ಪ್ರಾಫಿಟೇನೆ. 1,20,000 ಪ್ರಾಫಿಟೇನೆ ಅದರಲ್ಲಿ ಬರೋದು. ಅಂದರೆ ನಾವು ಖರ್ಚು ತೆಗ್ದಿದ್ದೀವಿ, ಆಲ್ರೆಡಿ ಖರ್ಚೆಲ್ಲ ತೆಗ್ದಿದ್ದೀವಿ. ಸೊ ಹಂಗೆ ಈಗ ಒಂದು 5,000 ರೂಪಾಯಿ ಈಗ ತಿಂಗಳಿಗೆ ಹೆಂಗಿಲ್ಲ ಅಂದರೆ ಒಂದೊಂದ್ಸತಿ ಡಾಕ್ಟರ್ ಬರ್ತಾರೆ, ಹುಷಾರಿರೋದಿಲ್ಲ ಹಸುಗಳಿಗೆ. ಸೊ ಹಂಗಾಗಿ ಒಂದು 5,000 ರೂಪಾಯಿ ಮೈನಸ್ ಮಾಡಿದ್ರು 1,15,000 ಪ್ರಾಫಿಟು. 15,000 ನಿಮ್ಮ ತಿಂಗಳಿಗೆ ನಿಮ್ಮ ಕೂಲಿ. ನೀವು ಏನು ಹಾಲು ಕರಿತಿರ್ತೀರ, ಬೆಳಗ್ಗೆ ಎದ್ದು ಹಾಲು ಕರಿತೀರ, ಮೇವು ಹಾಕ್ತೀರ ಹಸುಗೆ, ನೀವೇನು ಕೆಲಸ ಮಾಡ್ತೀರಾ ಅದ್ರ ಕೂಲಿ, ಅದ್ರದ್ದು ಸ್ಯಾಲ್ರಿ ಅಂತ ಅಂದ್ಕೊಳ್ಳಿ. ನೀವು 15,000 ಸ್ಯಾಲ್ರಿ, 1 ಲಕ್ಷ ನಿಮಗೆ ಪ್ರಾಫಿಟ್ಟು. ಅದೇ 1 ಲಕ್ಷದಲ್ಲಿ ಮತ್ತೆ ನೀವು ಅದರಲ್ಲಿ ಫೀಡ್ ಹಾಕ್ಕೊಳ್ಳಿ, ಏನಾದರೂ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ, ಅಂದರೆ ನೆಕ್ಸ್ಟ್ ಮಂತಿಗೆ ನೀವು ಟರ್ನ್ ಓವರ್ ಮಾಡ್ಕೋಬೋದು. 1 ಲಕ್ಷ ಪ್ರಾಫಿಟ್ ಆರಾಮಾಗಿ ಕಾಣ್ಬೋದು. 15,000 ನಿಮ್ಗೆ ಸಂಬಳನೂ ಬಂತು, 1 ಲಕ್ಷ ಪ್ರಾಫಿಟು ಬಂತು. ಸೊ ಹೈನುಗಾರಿಕೆಯಲ್ಲಿ ಖಂಡಿತ ಲಾಭ ಇದೆ. ಸೊ ಅದನ್ನು ಬಳಸ್ಕೋಬೇಕು, ಅದನ್ನು ಬಳಸ್ಕೊಂಡು ಎಲ್ಲರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಈಗ ಹಳೆ ಥರನೇ ನಾವು ಮಾಡ್ತಾ ಇರ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೊಸ ಪದ್ಧತಿಯಲ್ಲಿ ನಾವು ಮಾಡಿಕೊಂಡು ಶುರು ಮಾಡೋಣ. ಸೊ ನಾನು ಇರೋದೇ ರೈತರಿಗಾಗಿ, ನಿಮ್ಗಳಿಗೋಸ್ಕರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ನಿಮ್ಗಳ ಜೊತೆ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿ, ನಿಮ್ಮ ಏನಿದೆ ನಿಮ್ಮ ತಲೆಯಲ್ಲಿ ಏನೇನು ಡೌಟ್ಸ್ಗಳಿದೆ ಅಥವಾ ಏನೇನಾದರೂ ಐಡಿಯಾಸ್ ಇದೆ ಅದನ್ನು ನಾನು ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ತಲುಪಿಸ್ಬೇಕು. ನಿಮ್ಮ ಮನೇಲೆ ಈಗ ಸುಮಾರು ಜನ ಟ್ರೈನಿಂಗಿಗೆಲ್ಲ ಹೋಗಿರ್ತೀರ, ಬೇಡ ಅದೆಲ್ಲ ಬೇಡ, ಫ್ರೀಯಾಗೇ ನಿಮ್ಮ ಮನೆಗೇ ತಲುಪಿಸ್ಬೇಕು ಅನ್ನೋ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಎಜುಕೇಷನ್ ಮಾಡ್ತಾ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ನೀವೆಲ್ಲರೂ ನಿಮ್ಗಳಿಗೋಸ್ಕರನೇ. ರೈತರು ಗೊತ್ತು ಏನು ಅಂತ ಇಡೀ ದೇಶಕ್ಕೆ ಗೊತ್ತು, ಅದನ್ನು ತೋರಿಸ್ಬೇಕು. ರೈತರು ಅಂದರೆ ಕೀಳಾಗಿ ನೋಡ್ತಾರೆ. ಸೊ ರೈತರು ಯಾವತ್ತಿದ್ರೂ ರಾಜನೇ. ರೈತರು ಥರ ಖರ್ಚು ಮಾಡೋಕ್ಕೂ ಬರೋದಿಲ್ಲ, ರೈತರ ಥರ ದುಡಿಯೋಕ್ಕೂ ಬರೋದಿಲ್ಲ. ಯಾವುದೇ ಬಿಸ್ನೆಸ್ ಆದ್ರೂ ರೈತರೇ.
ಸೊ ಓಕೆ, ಈಗ ನಾನು ನಮ್ಮ ರೈತರುಗಳಿಗೆ ಹೆಲ್ಪ್ ಆಗಬೇಕು ಅಂತಾನೆ ಈ ತರ ಈಗ ಸೇಲಿಂಗ್ ವಿಡಿಯೋ ತರ್ತಾ ಇದ್ದೀನಿ, ಇನ್ಫಾರ್ಮೇಟಿವ್ ವಿಡಿಯೋನು ತರ್ತಾ ಇದ್ದೀನಿ. ಸೊ ಈಗ ನಿಮ್ಗೆ ಇನ್ನೂ ಹೆಲ್ಪ್ ಆಗಬೇಕು ಅಂತ ವಾರಕ್ಕೆ ಒಂದು ದಿವಸ ನಾನು ಲೈವ್ ಬರ್ತೀನಿ, ನಿಮ್ಮ ಮುಂದೆ ಬಂದು ಕೂರ್ತೀನಿ. ನಿಮ್ಮ ಡೌಟ್ಗಳಾಗ್ಬೋದು, ನಿಮ್ಮ ಕ್ವೆಶನ್ಸ್ಗಳು ಎಲ್ಲನೂ ನಾನು ಸಾಲ್ವ್ ಮಾಡ್ತೀನಿ. ಸೊ ನೀವು ಏನೇ ಕ್ವಶನ್ ಕೇಳಿದ್ರು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಅಥವಾ ಏನಾದರೂ ನಿಮಗೆ ಏನು ಸಲಹೆ ಬೇಕು ಎಲ್ಲದೂ ಕೇಳ್ಕೊಳ್ಳಿ. ಸೊ ವಾರಕ್ಕೆ ಒಂದು ದಿವಸ ನಾನು ಲೈವ್ ಬರ್ತೀನಿ. ಲೈವ್ ಬಂದು ನಿಮ್ಗೆ ಇದೇನೇ ಡೌಟ್ಸ್ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಎಲ್ಲರೂ ಕಮೆಂಟ್ ಮಾಡಿ. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಬೇಕು. ಒಂದು ಕಮೆಂಟ್ ಹಾಕಿದ್ರೆ ನನಗೂ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಖುಷಿ ಬರುತ್ತೆ. ಸೊ ಇಷ್ಟೇ, ನಾನು ಈಗದ್ದು ಮಾಡಿರೋದೆಲ್ಲ ಟ್ರೈಲರು. ನಾನು ಏನು ಮಾಡಿದ್ದೀನಿ ಇವತ್ತು ನಿಮಗೇನು ಐಡಿಯಾ ಕೊಟ್ಟಿದ್ದೀನಿ ಇದೆಲ್ಲ ಟ್ರೈಲರು. ಇನ್ನು ಮುಂದೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತೀನಿ. ಇನ್ನೂ ತುಂಬ ಐಡಿಯಾಸ್ ಇದೆ. ಹೈನುಗಾರಿಕೆಲ್ಲ ಒಳ್ಳೆ ದುಡ್ಡು ಮಾಡೋದು ಹೆಂಗೆ ಅಂತ ನಾನು ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ರೈತರನ್ನ ಸಪೋರ್ಟ್ ಮಾಡಿ ಬೆಳೆಸಿ ದಯವಿಟ್ಟು. ನಿಮ್ಗಳಿಗೋಸ್ಕರ ಒಳ್ಳೆ ಈ ವಿಡಿಯೋನ ತರ್ತಿರ್ತೀನಿ. ಸೊ ಈಗ ಯಾರ್ಯಾರು ಈ ವಿಡಿಯೋ ನೋಡಿ ತುಂಬ ಇಷ್ಟ ಆಯ್ತು, ಈ ವಿಡಿಯೋ ಇಷ್ಟ ಆದವರು ದಯವಿಟ್ಟು ಒಂದು ಲೈಕ್ ಮಾಡಿ. ಈಗ ಎಷ್ಟೋ ಜನ ಎಷ್ಟು ವ್ಯೂಸ್ ನೋಡ್ತಾ ಇರ್ತೀರಾ ನನ್ನ ಚಾನಲ್ ಎಲ್ಲ 5,000 ವ್ಯೂಸ್, 6,000, 13,000, 14,000 ವ್ಯೂಸ್ ಎಲ್ಲ ಆಗಿದೆ. ಸೊ ದಯವಿಟ್ಟು ವ್ಯೂಸ್ ಆಗ್ತಾ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇರೋ ಕಮೆಂಟ್ ಮಾಡಿ. ನೆಕ್ಸ್ಟ್ ಲೈವ್ ವಿಡಿಯೋ ನಾನು ಬರ್ತೀನಿ. ಸಂಡೇ ನಾನು ಸಂಡೇ ಲೈವ್ ವಿಡಿಯೋ ಬಿಡ್ತೀನಿ. ಈ ಸತಿ ಸಂಡೇ ನಾನು ಲೈವ್ ವಿಡಿಯೋ ಬಿಡ್ತೀನಿ. ಸೊ ಈಗ ಈ ವಿಡಿಯೋನ ಎಲ್ಲರೂ ನೋಡಿರಲ್ಲ, ಎಲ್ಲರೂ ನೋಡೋಷ್ಟಕ್ಕೆ ಅದಕ್ಕೆ ನಾನು ಸಂಡೇ ಅಂತ ಹೇಳ್ತಿರೋದು. ಸಂಡೇ ವಿಡಿಯೋ ಲೈವಿಗೆ ಬರ್ತೀನಿ. ಸೊ ಯಾರ್ಯಾರಿಗೆ ಏನಾದ್ರು ಡೌಟ್ ಇದ್ದರೆ, ಏನೇನು ಡೌಟ್ ಇದೆ, ಏನೇನು ಕ್ವಶನ್ಸ್ ಇದೆ ಎಲ್ಲ ಕೇಳಿ. ನಾನು ಸಂಡೇ ಲೈವಿಗೆ ಬರ್ತೀನಿ. ಸಂಡೇ ಲೈವಿಗೆ ಬಂದು ಎಲ್ಲದನ್ನೂ ಹೇಳ್ತೀನಿ. ಸೊ ನಾಳೆ ಕರುಗಳು ಬರ್ತಾ ಇದೆ, ಸೇಲ್ ಆಗ್ತಿದೆ, ಅದ್ರದ್ದು ವಿಡಿಯೋ ಮಾಡ್ತೀನಿ. ಇನ್ನೂ ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಹೋಮ್ ಟೂರ್ ಕೇಳಿದ್ದೀರಾ. ಇದನ್ನ ನಾನು ನಿಮ್ಮ ಹತ್ರ ಹೇಳಬೇಕು. ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಹಳೆ ಮನೆಯದೆಲ್ಲ ವಿಡಿಯೋ ತೋರಿಸಿದ್ದೆ ನಾನು. ಅಂದರೆ ನಮ್ಮ ಮನೇಲಿ ಏನು ಸಾಕಿದ್ದೆ, ಏನೇನು ಪ್ರಾಣಿಗಳು ಸಾಕಿದ್ದೀರಾ ತೋರಿಸಿ ಅಂತ ಕೇಳಿದ್ರು. ಅದನ್ನ ವಿಡಿಯೋ ಮಾಡಿದ್ದೆ. ಅದು ವಿಡಿಯೋ ಮತ್ತು ಹಳೆ ಮನೆಯದೆಲ್ಲ ವಿಡಿಯೋ ಮಾಡಿದ್ದೆ. ಸೊ ಒಬ್ಬರು ಕೇಳಿದ್ರು ಹೋಮ್ ಟೂರ್ ಮಾಡಿ ಅಂತ, ಗೇಮ್ಸ್ ಹ್ಯಾಕರ್ ಅಂತ, ಅವ್ರದ್ದು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಅವ್ರು ಕೇಳಿದ್ಮೇಲೆ ತುಂಬ ಜನ ಕೇಳಿದ್ದಾರೆ ನೋಡಿ. ತುಂಬ ಜನ ಕೇಳಿದ್ದಾರೆ. ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಎಲ್ಲರೂ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ಇದು ಪೂರ್ತಿ ರೈತರಿಗೆ ಅಂತಲೇ ಮಾಡಿರೋ ಚಾನಲು. ಸೊ ಹೋಮ್ ಟೂರ್ ಬೇಕು, ಮತ್ತು ವ್ಲೋಗ್ಸ್ ಕೇಳಿದ್ದೀರಾ ಸುಮಾರು ಜನ. ವ್ಲೋಗ್ಸ್ ಬೇಕು, ಹೋಮ್ ಟೂರ್ ಬೇಕು, ಪರ್ಸ್ನಲ್ ಅಂದರೆ ಲೈಫ್ ಸ್ಟೈಲ್ ವಿಡಿಯೋ ಮಾಡಿ ಅಂತೆಲ್ಲ ಕೇಳಿದ್ದೀರಾ. ಸೊ ದಯವಿಟ್ಟು ಈ ಥರನೂ ವೀಡಿಯೋಸ್ ಬೇಕು ಅಂದರೆ ನನ್ನ ಕಮೆಂಟ್ಗೆ ಈ ವಿಡಿಯೋ ಕಮೆಂಟ್ ಮಾಡಿ. ನೀವು ಎಷ್ಟು ಕಮೆಂಟ್ ಬರುತ್ತೆ ಅಷ್ಟು ನಾನು ನೋಡ್ತೀನಿ. ಈಗ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಅದಕ್ಕೂ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ನಾನು ಏನೇನು ಮಾಡ್ತೀನಿ ದಿವಸ ಅದು ವ್ಲಾಗ್ ಮಾಡ್ತೀನಿ. ಮತ್ತು ನನ್ನ ಮನೆ ಹೋಮ್ ಟೂರ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಮನೆಯವ್ರನ್ನೆಲ್ಲ ತೋರಿಸಿ ಅಂತ ಕೇಳಿದರು. ಎಲ್ಲಂದು ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಾನು ದಿವಸ ಏನು ಮಾಡ್ತೀನಿ, ನನ್ನ ದಿವಸ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ರೈತರದ್ದು ಲೈಫ್ ಸ್ಟೈಲ್ ಹೆಂಗಿರುತ್ತೆ, ನಾನು ಕಾಲೇಜ್ಗೆ ಹೋಗ್ಬೋದು, ಕಾಲೇಜ್ಗೆ ಹೋಗಿ ಇಲ್ಲಿ ಮಾಡ್ತಾ ಇರ್ಬೋದು, ಎಲ್ಲದನ್ನು ನಾನು ತೋರಿಸ್ತೀನಿ. ಎಲ್ಲದು ಅದು ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ. ನನ್ನ ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಭಾನುವಾರ ಲೈವ್ ಬರ್ತೀನಿ, ಅದನ್ನು ಕಮೆಂಟ್ ಮಾಡಿ. ಈಗ ಭಾನುವಾರ ಲೈವ್ ಬಂದಾಗ ನೀವು ಏನೇನು ಕ್ವಶನ್ಸ್ ಇದೆ ಕೇಳ್ಕೊಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.